ನಮಸ್ಕಾರ. Okay, let's go. ನಮಸ್ಕಾರ ಗುರು. ಇವತ್ತಿನ ನಮ್ಮ ಬ್ಲಾಗ್ನಲ್ಲಿ ನಾವು ಮಂಗಳೂರಿನ ಅತ್ಯಂತ ಪುರಾತನ ಮತ್ತು ಪವಿತ್ರ ಕ್ಷೇತ್ರವಾದ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನವು ಪರಶುರಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಒಂದು ಅಂತಲೇ ಪ್ರಸಿದ್ಧವಾಗಿದೆ. ಬನ್ನಿ ಇವತ್ತಿನ ನಮ್ಮ ಪಯಣದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಪಡೆಯೋಣ. Okay, let's go. ಗೈಸ್, ನಾನಿವಾಗ ಮಲ್ಲಿಕಟ್ಟೆಯ ಸರ್ಕಲಲ್ಲಿದ್ದೀನಿ. ನೋಡ್ಬೋದು, ರಸ್ತೆ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ವೆಹಿಕಲ್ಗಳು ಜಾಸ್ತಿ ಓಡಾಡ್ತವೆ. ಸೊ ನೋಡಿಕೊಂಡು ಗಾಡಿ ರನ್ ಮಾಡುವಾಗ ನೋಡ್ಕೊಂಡು ರನ್ ಮಾಡಿ. ನೋಡ್ಬೋದು ರಸ್ತೆ ಎಷ್ಟು ಕ್ಲೀನಾಗಿದೆ ಅಂತ. ಗೈಸ್, ರೋಡ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡೋಕೆ ಮಾತ್ರ ಸೂಪರ್ ಆಗುತ್ತೆ. ಸೊ ಇದೇ ಥರ ಎಲ್ಲ ರಸ್ತೆಗಳಲ್ಲಿ ರಸ್ತೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಇದ್ದರೆ ಸೊ ಚೆನ್ನಾಗಿರುತ್ತೆ. ದೇವಸ್ಥಾನ ಇಲ್ಲಿಂದ ದೂರ ಇಲ್ಲ, ಆಲ್ಮೋಸ್ಟ್ ನಾವು ರೀಚ್ ಆದಾಗೆ. ಸೊ ಈ ಸರ್ಕಲಿಂದ ಸ್ಟ್ರೇಟ್ ಹೋದರೆ ಬನ್ಸ್ ಹಾಸ್ಟೆಲ್ ಬರುತ್ತೆ. ಬನ್ಸ್ ಹಾಸ್ಟೆಲಿಂದ ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡು ಹೋದರೆ ಅಲ್ಲಿ ಸ್ಟೇಟ್ ಬ್ಯಾಂಕ್ ಬರುತ್ತೆ, ಮಂಗಳೂರಿನ ಸಿಟಿ. ಸೊ ನೋಡ್ಬೋದು ದೇವಸ್ಥಾನದ ದ್ವಾರ. ಇಲ್ಲಿಂದ ಈಗ ಒಳಗಡೆ ಹೋದರೆ ದೇವಸ್ಥಾನದ ರೀಚ್ ಆದ ಹಾಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತಂತ. ಸೊ ಇದು ಕದ್ರಿ ಮೈದಾನ ಅಂತ ಫೇಮಸ್. ಇಲ್ಲಿ ಎಲ್ಲ ಫಂಕ್ಷನ್ಗಳನ್ನು ಮಾಡ್ತಾರೆ. ಸೊ ಇದು ಸರ್ಕಲ್ ಕೂಡ ಕದ್ರಿ ದೇವಸ್ಥಾನಕ್ಕೆ ಹೋಗುವಂಥ ಸರ್ಕಲ್. ನೋಡ್ಬೋದು ಸರ್ಕಲ್. ಸೊ ಇಲ್ಲಿ ಮಂಗಳೂರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಿಗೆ, ಅಂದರೆ ಝೊಮ್ಯಾಟೊ ಮಾಡೋರಿಗೆ ಇಲ್ಲಿ ಪಕ್ಕದಲ್ಲಿ ಒಂದು ಆಫೀಸ್ ಇದೆ. ಸೊ ಆಫೀಸಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಏನೇ ಒಂದು ಡೌಟ್ ಇದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ನೋಡ್ಬೋದು ದೇವಸ್ಥಾನಕ್ಕೆ ಹೋಗುವ ರೋಡು. ಗಾಡಿನ ಎಷ್ಟು ನೀಟಾಗಿ ಸೈಡಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂದರೆ. ಇವತ್ತು ಸ್ಪೆಷಲ್ ಡೇ ಇದ್ದಾಗಿದೆ ಏನೋ ಒಂದು. ಸೊ ಅದಕ್ಕೋಸ್ಕರ ಭಕ್ತರು ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ದಾರೆ. ನೋಡ್ಬೋದು ವೆಹಿಕಲ್ಗಳು ಎಷ್ಟಿದೆ ಅಂತ. ಸೊ ಸ್ವಲ್ಪ ಟ್ರಾಫಿಕ್ನು ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಅಂದರೆ ಜಾಸ್ತಿ ಗಾಡಿಗಳು ಈ ದೇವಸ್ಥಾನಕ್ಕೆ ಬರ್ತವೆ. ಜಾಸ್ತಿ ಜನ ದೇವಸ್ಥಾನಕ್ಕೆ ಬರೋದ್ರಿಂದ ರಸ್ತೆ ಸ್ವಲ್ಪ ಚಿಕ್ಕದಾಗಿದೆ, ಆದರೂ ಕೂಡ ಟ್ರಾಫಿಕ್ ಮಾತ್ರ ಕಡಿಮೆ. ಆಯಿತು, ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ಸೊ ನೋಡ್ಬೋದು, ನಿಮಗೆ ಎಲ್ಲೇ ದ್ವಾರ ಕಾಣುತ್ತೆ ಅಂದ್ಕೊಳ್ತೀನಿ. ಅಂದರೆ ಗೋಪುರ ಕಾಣುತ್ತೆ ಅಂದ್ಕೊಳ್ತೀನಿ. ದೇವಸ್ಥಾನದ ಎಂಟ್ರೆನ್ಸ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇಲ್ಲಿ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ತಮ್ಮ ಗಾಡಿಯನ್ನು ಪಾರ್ಕ್ ಮಾಡೋಕ್ಕೆ ಪಾರ್ಕಿಂಗ್ ಕೂಡ ಅವೈಲಬಲ್ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಪಾರ್ಕಿಂಗನ್ನು ಇಟ್ಟಿದ್ದಾರೆ ಅಂತ. ಸೊ ನೀವು ಪಾರ್ಕ್ ಮಾಡ್ಬೋದು, ಬಂದರೆ ಪಾರ್ಕಿಂಗ್ ಚಿಂತೆ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಸ್ನೇಹಿತರೆ ನೋಡ್ಬೋದು ಗೋಪುರ ಎಷ್ಟು ಚೆನ್ನಾಗಿದೆ ಅಂತ. ಇದು ಕದ್ರಿ ದೇವಸ್ಥಾನದ ಎಂಟ್ರೆನ್ಸ್. ಕದ್ರಿ ಮಂಜುನಾಥ ದೇವಸ್ಥಾನವು ಸುಮಾರು 10 ಅಥವಾ 11 ಶತಮಾನದ ಇತಿಹಾಸವನ್ನು ಹೊಂದಿದೆ. ಗೈಸ್, ಇಲ್ಲಿನ ಮುಖ್ಯ ವಿಶೇಷವೇನೆಂದರೆ ಇಲ್ಲಿರುವ ಲೋಕೇಶ್ವರ ಪ್ರತಿಮೆ. ಇದನ್ನು ಏಷ್ಯಾದಲ್ಲೇ ಅತ್ಯುತ್ತಮವಾದ ಕಂಚಿನ ವಿಗ್ರಹವೆಂದು ಪರಿಗಣಿಸಲಾಗಿದೆ. ವಿಜಯನಗರದ ಅರಸರ ಶೈಲಿಯ ಕೆತ್ತನೆಯನ್ನು ಇಲ್ಲಿ ನೀವು ನೋಡಬಹುದು. ಗೈಸ್ ನೋಡ್ಬೋದು ಬೆಳ್ಳಿ ರಥ. ಗೈಸ್, ದೇವಸ್ಥಾನದ ಹಿಂಭಾಗದಲ್ಲಿ ಕದ್ರಿ ಗುಹೆಗಳು ಮತ್ತು
ಸಪ್ತ ತೀರ್ಥ ಎಂಬ 7 ಕೆರೆಗಳಿವೆ. ಸಪ್ತ ತೀರ್ಥ 7 ಕೆರೆಗಳು ಇಲ್ಲಿವೆ ನೋಡ್ಬೋದು. ಈ ಕೆರೆಗಳಲ್ಲಿ ಮೀನುಗಳನ್ನು ಬಿಟ್ಟಿದ್ದಾರೆ. ಸೊ ಮೀನು ನೋಡ್ಬೋದು, ಸಣ್ಣ ಮೀನು, ದೊಡ್ಡ ಮೀನು ನೋಡ್ಬೋದು. ಸಣ್ಣ ಮೀನು. ಇಲ್ಲಿ ಬಂದಂಥ ಭಕ್ತರಿಗೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಲು ಕೊಠಡಿಗಳ ಸೌಲಭ್ಯವೂ ಇದೆ. ಹಾಗೆ ಸೆಕ್ಯೂರಿಟಿ ಕೂಡ ಇದ್ದಾರೆ ನೋಡ್ಬೋದು. ಹನುಮಾನ್ ದರ್ಶನ ಪಡೆದಿದ್ವಿ. 7 ಕೆರೆ ಅಂತ ಹೇಳಿದ್ವಲ್ಲ, ಸೊ ಇದು 7 ಕೆರೆ ನೋಡ್ಬೋದು. ಇಲ್ಲಿ ಸಣ್ಣ ಮೀನು ಅಂದರೆ ಅಲ್ಲಿ ಫಸ್ಟ್ ತೋರಿಸಿದ ಮೀನಿಗಿಂತ ಇದು ಸ್ವಲ್ಪ ದೊಡ್ಡ ಮೀನುಗಳಿವೆ. ಇದಕ್ಕಿಂತ ದೊಡ್ಡ ಮೀನು ತೋರಿಸ್ತೇನೆ ನಿಮಗೆ, ನೋಡ್ಬೋದು, ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ತುಂಬ ದೊಡ್ಡ ಮೀನು. ಇದರೊಟ್ಟಿಗೆ ಅದರ ಮರಿಗಳು ಕೂಡ ಇದೆ. ಸೊ ಸಣ್ಣ ಮೀನು, ಅದಕ್ಕಿಂತ ಸ್ವಲ್ಪ ದೊಡ್ಡ ಮೀನು, ಅದಕ್ಕಿಂತ ದೊಡ್ಡ ಮೀನು. ಇದು ನಾಗಬನ. ಸಪ್ತತೀರ್ಥ ಎಂಬ 7 ಕೆರೆಗಳಿವೆ ಅಂತ ಹೇಳಿದ್ವಲ್ಲ, ಸೊ ಇದೆ ನೋಡ್ಬೋದು. ಗೋಮುಖದಿಂದ ನಿರಂತರವಾಗಿ ಹರಿಯುವ ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ಭಕ್ತರು ಮಂಜುನಾಥ ದರ್ಶನ ಪಡೆಯುತ್ತಾರೆ. ಈ ನೀರು ದೇವಸ್ಥಾನದ ಅತಿ ಎತ್ತರದ ಸ್ಥಳದಿಂದ ಹರಿದು ಬರುವ ಒಂದು ಪವಾಡ ಅಂತ ಹೇಳ್ತಾರೆ. ಇದು ಅಂದರೆ ವರ್ಷ ಪೂರ್ತಿ ನೀರಿರುತ್ತೆ, ನೀರು ಕಡಿಮೆ ಆಗೋದಿಲ್ಲ. ಸ್ನೇಹಿತರೆ ನೋಡ್ಬೋದು ದೇವಸ್ಥಾನದ ಟಾಪ್ ವ್ಯೂಸ್ ಯಾವ ಥರ ಇದೆ ಅಂತ, ಸಖತ್ತಾಗಿದೆ. ಗೋಮುಖದಿಂದ ನಿರಂತರವಾಗಿ ಹರಿಯುವ ಈ ನೀರನ್ನು ಭಕ್ತರು ಕುಡಿಯೋಕ್ಕೆ ತೊಗೊಂಡು ಹೋಗ್ತಾರೆ. ಪ್ರತಿಯೊಬ್ಬರು, ನಾವು ಬಡವರು ಮತ್ತು ಶ್ರೀಮಂತರು ಯಾರೇ ಆಗಲಿ ಇಲ್ಲಿ ಬಂದಂಥವರು ಮತ್ತು ಇಲ್ಲಿ ಹತ್ತಿರ ಇರುವವರು ಇಲ್ಲಿ ಬಂದುಬಿಟ್ಟು ನೀರನ್ನು ತುಂಬಿಕೊಂಡು ಮನೆಗೆ ಕುಡಿಯೋಕ್ಕೆ ತೊಗೊಂಡು ಹೋಗ್ತಾರೆ. ಅಷ್ಟು ಪವಿತ್ರವಾದಂಥ ನೀರಿದು ನೋಡಿ ಗೈಸ್. ನೋಡಿ ಗೈಸ್, ದೇವಸ್ಥಾನದ ವ್ಯೂಸ್ ಯಾವ ಥರ ಇದೆ ಅಂತ. ವ್ಯೂಸ್ ಮಾತ್ರ ಅಲ್ಲದೆ ಅದರ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಒಂದು ಸಿಟಿಯಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ನೇಚರ್ ಒಟ್ಟಿಗೆ ದೇವಸ್ಥಾನವನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಸ್ವಲ್ಪ ತಡವಾಗಿ ಬಂದ ಕಾರಣ ದೇವಸ್ಥಾನ ಒಂದು ಮೇನ್ ಡೋರ್ ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ನೋಡ್ಬೋದು ಫ್ರೆಂಡ್ಸ್, ಸೂಪರ್ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನದ ಮುಂಭಾಗದಲ್ಲಿ ದೀಪಸ್ತಂಭ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ. ಮೇಲ್ಗಡೆ ಅದರ ವ್ಯೂ ಸಖತ್ತಾಗಿದೆ. ಸೂರ್ಯನ ಸ್ಟ್ರೇಟ್ ಚೆನ್ನಾಗಿದೆ. ನೋಡ್ತಾನೆ ಇರ್ಬೇಕನ್ಸುತ್ತೆ. ನೋಡ್ಬೋದು, ಸೂಪರ್. ಹೇಗಿದೆ ನೋಡುಗರು. ದೇವಸ್ಥಾನದ ನೇಚರ್ ನೋಡ್ಬೋದು, ಸುತ್ತಲೂ ಎಷ್ಟು ಚಂದ ಇದೆ ಅಂದರೆ. ಸ್ನೇಹಿತರೆ ಇನ್ನು ಮೇಲ್ಗಡೆ ಹೋಗ್ಬೋದು. ಇನ್ನೂ ಮೇಲ್ಗಡೆ ಇದೆ. ಕದ್ರಿ ಬೆಟ್ಟದ ಮೇಲೆ ನೀವು ಕಾಣಬಹುದಾದ ಭವ್ಯವಾದ ಹನುಮಂತನ ವಿಗ್ರಹವು ಭಕ್ತರ ನೆಚ್ಚಿನ ತಾಣ. ಆ ತಾಣವೇ ಇನ್ನು ಮೇಲ್ಗಡೆ ಇದೆ. ಇಲ್ಲಿ ನಿಂತ್ರೆ ಇಡೀ ಮಂಗಳೂರು ನಗರದ ಸುಂದರ ನೋಟವನ್ನು ನೀವು ನೋಡ್ಬೋದು. ಹನುಮಂತನ ಆಶೀರ್ವಾದ ಪಡೆಯಲು ಈ ಜಾಗಕ್ಕೆ ಪ್ರವಾಸಿಗರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ. ನೋಡ್ಬೋದು ಆಂಜನೇಯನ ಸ್ಟ್ಯಾಚು ಯಾವ ಥರ ಇದೆ ಅಂತ, ಸಖತ್ತಾಗಿದೆ. ಜೈ ಶ್ರೀರಾಮ್, ಜೈ ಹನುಮಾನ್. श्री गुरु चरण सरोज राज निज मह मुकुर सुधारी परनौ रघुबर बिमल. ಹೇ ಭಗವಾನ್, ನನಗೂ ನನ್ನ ವ್ಯೂವರ್ಸ್ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಒಳ್ಳೇದು ಮಾಡು. ಜೈ ಶ್ರೀ ಹನುಮಾನ್. ಗೈಸ್, ಇಲ್ಲಿ ಶಾಂತಿಯುತವಾದ ವಾತಾವರಣ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ನೀಡುತ್ತೆ ಈ ಜಾಗ. श्री गुरु चरण सरोज राज निज मनु मुकुरु सुधारी परनौ रघुबर बिमल जसु जो दायक फल चरी. श्री गुरु चरण सरोज राज निज मनु मुकुरु सुधारी
बरनो रघुबर बिमल जसु जो दायक फल चरी। ಧರ್ಮಸ್ಥಳದಲ್ಲಿರುವ ಮಂಜುನಾಥ ಸ್ವಾಮಿ ದೇವರು ಮೂಲತಃ ಕದ್ರಿ ಮಂಜುನಾಥ ಟೆಂಪಲ್ ಅಂದರೆ ಕದ್ರಿ ಮಂಗಳೂರು ದೇವಸ್ಥಾನದ ಮೂಲ ಎಂದು ನಂಬಿಕೆ ಇದೆ. ಪುರಾಣ ಮತ್ತು ಇತಿಹಾಸವನ್ನು ನೋಡೋಣ. ಹಿಂದಿನ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಜೈನ ಪರಂಪರೆ ಮುಖ್ಯವಾಗಿತ್ತು. ಅಲ್ಲಿ ಧರ್ಮ ದೇವತೆಗಳನ್ನು ಪೂಜಿಸಲ್ಪಡುತ್ತಿದ್ದರು. ಅಂದರೆ ನಂತರ ಶೈವ ಪರಂಪರೆ ಸೇರಲು ಕದ್ರಿ ದೇವಸ್ಥಾನದಿಂದ ಮಂಜುನಾಥ ಸ್ವಾಮಿ ಲಿಂಗವನ್ನು ಇಲ್ಲಿ ತಂದು ಪೂಜಿಸಲಾಯಿತು. ಈ ಮೂಲಕ ಧರ್ಮಸ್ಥಳದಲ್ಲಿ ಶಿವನ ಆರಾಧನೆ ಆರಂಭವಾಯಿತು. ಗೈಸ್, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತಂದರೆ ಪ್ರತಿದಿನ ಎಲ್ಲ ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಈ ದೇವಸ್ಥಾನದಲ್ಲಿ ನೀಡಲಾಗುತ್ತೆ. ಸೊ ಇವಾಗ ನಾವು ಕೂಡ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಪ್ರಸಾದವನ್ನು ನೀಡ್ತಾರೆ. ಸೊ ಆ ಪ್ರಸಾದವನ್ನು ನಾವು ಇವಾಗ ಸ್ವೀಕರಿಸಲು ಹೋಗ್ತಾ ಇದ್ದೀವಿ. ಬಂದಂಥ ಎಲ್ಲ ಭಕ್ತರಿಗೆ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅನ್ನದಾತ ಸುಖಿಯೇ ಭವತು. ಗಾಯ್ಸ್, ನೀವೇನಾದರೂ ಮಂಗಳೂರಿಗೆ ಬಂದರೆ ತಪ್ಪದೇ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ ಸುಂದರ ಬ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಬ್ಲಾಗ್ನಲ್ಲಿ ಮತ್ತೊಂದು ಸುಂದರವಾದ ಜಾಗದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಬಾಯ್ ಬಾಯ್.